ಕಸದಿಂದ ರಸ. ಚಳ್ಳಕೆರೆ ಮಾರುಕಟ್ಟೆಯಲ್ಲಿ ಹಸಿ ಕಸದಿಂದ ಗೊಬ್ಬರ. ಚಳ್ಳಕೆರೆ ನಗರದ ತರಕಾರಿ ಮಾರುಕಟ್ಟೆಯಲ್ಲಿ ಉತ್ಪತ್ತಿಯಾಗುವ ಹಸಿ ಕಸವನ್ನು ಸ್ಥಳದಲ್ಲೇ ಸಂಸ್ಕರಿಸಿ ಗೊಬ್ಬರ ತಯಾರಿಸುವ ಕಾರ್ಯ ಯಶಸ್ವಿಯಾಗಿದೆ. ನಗರಸಭೆ ಪ್ರಭಾರ ಪೌರಾಯುಕ್ತ ಡಾಕ್ಟರ್ ನಾಗವೇಣಿ ಮಾಹಿತಿ ನೀಡಿ, ಪ್ರತಿದಿನ ಸಂಗ್ರಹವಾಗುವ ತರಕಾರಿ ತ್ಯಾಜ್ಯವನ್ನು ವೈಜ್ಞಾನಿಕ ವಿಧಾನದಲ್ಲಿ ಪರಿವರ್ತಿಸಲಾಗುತ್ತಿದೆ ಎಂದರು. ಹಸಿ ಮತ್ತು ಒಣ ಕಸವನ್ನು ಮನೆಮಟ್ಟದಲ್ಲೇ ವಿಂಗಡಿಸಿ ನೀಡುವಂತೆ ಸಾರ್ವಜನಿಕರಿಗೆ ಮನವಿ ಮಾಡಲಾಗಿದೆ. ತಯಾರಾಗುವ ಗೊಬ್ಬರದ ಗುಣಮಟ್ಟ ಪರೀಕ್ಷಿಸಲ್ಪಟ್ಟಿದ್ದು, ರೈತರು ಹಾಗೂ ಕೈತೋಟ ಆಸಕ್ತರಿಗೆ ಪ್ರತಿ ಕೆ.ಜಿ.ಗೆ ಸುಮಾರು 1.20 ಲಕ್ಷ ರೂ ದರದಲ್ಲಿ ಮಾರಾಟ ಮಾಡುವ ಯೋಜನೆ ಇದೆ. ಮಾರುಕಟ್ಟೆಯಲ್ಲ ಕುಡಿಯುವ ನೀರು ಹಾಗೂ ಶೌಚಾಲಯ ಸೌಲಭ್ಯವೂ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಆರೋಗ್ಯ ನಿರೀಕ್ಷಕರಾದ ಗೀತಾ ಕುಮಾರಿ, ಗಣೇಶ್, ಸಾಗರ್, ಟಿ. ರುದ್ರಮುನಿ ಹಾಗೂ ನಗರಸಭೆ ಸಿಬ್ಬಂದಿಗಳಾದ ಸರಸ್ವತಿ, ಮೇಘ, ಶ್ರುತಿ, ಲಕ್ಷ್ಮಿ, ಕೀರ್ತಿ, ಶ್ವೇತಾ ಮತ್ತು ಮಂಜುನಾಥ್ ಉಪಸ್ಥಿತರಿದ್ದರು. ಇಲ್ಲೇ ನಾವು ಸಂಸ್ಕರಣೆ ಮಾಡೋದಕ್ಕೆ ಸಂಸ್ಕರಣಾ ಘಟಕವನ್ನು ಇಲ್ಲೇ ಸ್ಥಾಪನೆ ಮಾಡಿದ್ವಿ. ಆಲ್ರೆಡಿ ಅದು ವರ್ಕಿಂಗ್ ಕೂಡ ಆಗ್ತಾ ಇದೆ. ಎಲ್ಲ ತರಕಾರಿ ಮಾರಾಟಗಾರರು ಕೂಡ ನಾವು ಯಾವುದೇ ಕಸವನ್ನು ಇಲ್ಲಿ ನಮಗೆ ಕೊಡೋಕ್ಕೆ ನಮ್ಮ ಸಿಬ್ಬಂದಿ ಕೂಡ ಇಲ್ಲೇ ಇರ್ತಾರೆ. ಮುಂದೆ ನಮಗೆ ಇಲ್ಲೇ ಗೊಬ್ಬರ ಕೂಡ ಆಗುತ್ತೆ ಮತ್ತು ಅದರಿಂದ ಈಗ ಬೇರೆ ಗಿಡಗಳಿಗೆಲ್ಲ ಉಪಯೋಗಿಸಿದ್ರೆ ಎಲ್ಲ ತರಕಾರಿ ಮಾರಾಟಗಾರರು ಕೂಡ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ಈಗ ಕೂಡ ನಾನೆಲ್ಲ ಮಾರ್ಕೆಟಲ್ಲೆಲ್ಲ ಅಡ್ಡಾಡ್ತಿದ್ದೀವಿ. ಇಲ್ಲಿ ಕೂಡ ಕಸ ಹಾಕಬೇಕಾಗಿ ಎಲ್ಲರೂ ಕೂಡ ನಾವು ಅವೇರ್ನೆಸ್ ಮೂಡಿಸ್ತೀವಿ. ನಮ್ಮ ಸಿಬ್ಬಂದಿಯವರು ನಿರಂತರವಾಗಿ ಇಲ್ಲೇ ಇದ್ದು ಅವರೆಲ್ಲ ಹೇಳ್ತಾ ಇದ್ದಾರೆ. ಜನ ಕೂಡ ಸ್ಪಂದಿಸ್ತಾ ಇದೆ. ಕುಡಿಯೋ ನೀರಿನ ವ್ಯವಸ್ಥೆ ಇದೆ. ಇನ್ನೊಂದು ಈ ನಾಮಕಾವಸ್ಥೆಗಿದೆ ಜನಗಳು ಡ್ರೈವರ್ಗಳು ಆಗಿ ಕೂಡ ನಮ್ಮ ಜಿಂಗಲ್ಸ್ ಆಗ್ತಾ ಇದೆ. ಹಸಿ ಕಸ ಒಣ ಕಸವನ್ನು ಪ್ರತ್ಯೇಕವಾಗಿ ಕೊಡಿ ಅಂತ. ಇಲ್ಲಾಂದ್ರೆ ಮತ್ತೆ ಅಲ್ಲಿ ಜಾಸ್ತಿ ಅಲ್ಲ ಮಾಹಿತಿ ಇಲ್ಲ. ಡ್ರೈವರ್ಗಳು ಇಲ್ಲ ಜೊತೆಗೆ ಹೋದ್ರೆ ಜನ ಕೂಡ ಪ್ರತ್ಯೇಕವಾಗಿ ಕೊಡ್ತಾ ಇದ್ದಾರೆ. ನಾನು ಮೊನ್ನೆ ಆ ಘಟಕಕ್ಕೆ ಕೂಡ ಹೋಗಿದ್ದೆ. ಜನ ಕೂಡ ಹಸಿ ಕಸ ಒಣ ಕಸ ಪ್ರತ್ಯೇಕವಾಗಿ ಕೊಡ್ತಾ ಇದ್ದಾರೆ. ಕೆಲವೊಬ್ರು ಯಾರು ಕೊಡ್ತಿರ್ತಾರೆ. ಎಲ್ಲರಿಗೂ ಕೂಡ ಅವೇರ್ನೆಸ್ ಕೊಟ್ಟಿದ್ವಿ. ಜನ ಕೂಡ ಅರ್ಥಕೋಬೇಕು. ಪ್ರತಿಯೊಂದು ಅಧಿಕಾರಿಗಳು ಮಾಡೋಕ್ಕಾಗಲ್ಲ. ಕೊಟ್ಟರೆ ಅದು ವಿಂಗಡಣೆ ಮಾಡಿ ಈಗ ಸಂಸ್ಕರಣೆ ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತದೆ, ಈಸಿ ಆಗ್ತದೆ. ಕೊಡ್ಬೋದು. ಇಲ್ಲ ಯಾರಾದರೂ ಪಾಟ್ ಪಿಕ್ಸ್ಗೆ ಬೇಕಾದರೆ ಉತ್ತಮ ಇಲ್ಲ ಅರಣ್ಯ ಇಲಾಖೆ ಕೊಡ್ತೀರಾ? ಇಲ್ಲ ಇಲ್ಲ ಅರಣ್ಯ ಇಲಾಖೆ ಕೊಡೋದು. ಇಲ್ಲ ಜನರೇ ತೊಗೊಂಡು ಹೋಗ್ಬೋದು. ಇದಕ್ಕೇನಾದರೂ ಸಮಸ್ಯೆನ ನಿಗದಿ ಮಾಡಿದರೆ ಅದಕ್ಕೆ ಸ್ವಲ್ಪ ಹೆಚ್ಚಿನ ಕ್ವಾಲಿಟಿನೇ ಬರುತ್ತೆ. NKP ಚೆಕ್ ಮಾಡಿಸ್ತೀವಿ ನಾವು ಎಷ್ಟಿದೆ ಅಂತ. ಅದನ್ನು ನಾವು ಡಿಸೈಡ್ ಮಾಡಿ